ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 19/5/2025 ಸೋಮವಾರದ ಈ ದಿನದ ವಿಶೇಷತೆ ಏನು, ಪಂಚಾಂಗ ಹಾಗೆ ತಿಥಿ ಹೇಗಿರುತ್ತೆ, ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ಮತ್ತು ರಾಹುಕೇತುವಿನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಂಡಿದ್ವಿ ಪ್ರತಿಯೊಂದು ರಾಶಿಯ ಕುರಿತು. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರದ ಬಗ್ಗೆ ರಾಹುಕೇತುವಿನ ಬದಲಾವಣೆ ಏನ್ ಸೂಚಿಸುತ್ತೆ, ಪರಿಹಾರ ಕ್ರಮಗಳು ಏನೇನ್ ಹೇಳುತ್ತೆ ಅಂತ ಹೇಳಿ ಕೂಡ ತಿಳಿದುಕೊಳ್ಳೋಣ. ಅದಕ್ಕೂ ಮುಖ್ಯವಾಗಿ ಈಗ ನಾವು ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ವಿಚಾರಗಳನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇದ್ವಿ. ಗುರೂಜಿಗಳು ಕೂಡ ಆ ವಿಚಾರಗಳ ಬಗ್ಗೆ ಸವಿಸ್ತೃತವಾಗಿ ಎಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಅದನ್ನ ಯಾವ ಭಾಗದಲ್ಲಿ ನಾವು ಇರಿಸಬೇಕು ಅಂತ ಹೇಳಿ, ಜೊತೆಗೆ ಯಾವ ಒಂದು ತುಳಸಿ ಗಿಡವನ್ನ ಮನೆಯಲ್ಲಿ ಬೆಳೆಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಎಲ್ಲದಕ್ಕೂ ಮುಖ್ಯವಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರಳ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ ದದೀಶಂಕ ತುಷಾರಾಭಂ ಶೀರ್ಣೋ ಧಾರಣ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರುಜಿ ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 19 ಮೇ 2025 ಷಷ್ಠಿ ತಿಥಿ ಇರುವಂತದ್ದು, ಸಪ್ತಮಿ ತಿಥಿ ಕೂಡ ಇರುವಂತದ್ದು. ಅಂದ್ರೆ ಷಷ್ಠಿಯಲ್ಲಿ ಒಂದು ಭಾಗದಲ್ಲಿ ನೋಡೋದಾದ್ರೆ ಉಪರಿ ತಿಥಿ ಅಂತ ಹೇಳ್ತೀವಿ. ಅಂದ್ರೆ ಷಷ್ಠಿ ತಿಥಿ 6 ಗಂಟೆ 10 ನಿಮಿಷದಿಂದ ಪ್ರಾರಂಭವಾಗಿ 9 ಗಂಟೆ 10 ನಿಮಿಷಕ್ಕೆ ಮುಗಿಯುವಂಥದ್ದು. ತದನಂತರ ಸಪ್ತಮಿ ತಿಥಿ ಬರುವಂಥದ್ದು. ಮುಂದೆ ನೋಡೋದಾದ್ರೆ ಕೃಷ್ಣ ಪಕ್ಷ, ಇವತ್ತು ಶ್ರವಣ ನಕ್ಷತ್ರ ಅಂತ ಹೇಳ್ತೀವಿ. ವಾರ ಬಂದು ವಿಶೇಷವಾಗಿ ಸೋಮವಾರ, ಮತ್ತೆ ಬ್ರಹ್ಮ ಯೋಗ ಇರುವಂಥದ್ದು. ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ನೋಡೋದಾದ್ರೆ 5 ಗಂಟೆ 54 ನಿಮಿಷ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತೆ ಸೂರ್ಯಾಸ್ತ ಬಂದು 6 ಗಂಟೆ 37 ನಿಮಿಷ ಅಂತ ಹೇಳ್ತೀವಿ. ಇವತ್ತಿನ ಒಂದು ರಾಹು ಕಾಲ 7 ಗಂಟೆ 30 ನಿಮಿಷ ಬೆಳಗಿನ ಜಾವದಿಂದ 9 ಗಂಟೆ 5 ನಿಮಿಷವಾಗಿರುವಂಥದ್ದು. ಯಮಗಂಡ ಕಾಲ 10 ಗಂಟೆ 41 ನಿಮಿಷದಿಂದ 12 ಗಂಟೆ 16 ನಿಮಿಷ ಅಂತ ಹೇಳ್ತೀವಿ. ಗುಳಿಕ ಕಾಲ 1 ಗಂಟೆ 52 ನಿಮಿಷದಿಂದ 3 ಗಂಟೆ 27 ನಿಮಿಷ ಮಧ್ಯಾಹ್ನ ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವು ನೋಡೋದಾದ್ರೆ 11 ಗಂಟೆ 51 ನಿಮಿಷದಿಂದ 12 ಗಂಟೆ 42 ನಿಮಿಷವಾಗಿರುವಂಥದ್ದು. ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸೋಮವಾರದ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ಸೋಮವಾರ ಒಂದು ಚಂದ್ರನ ವಾರ ಅಂತ ಹೇಳ್ತೇವೆ. ಯಾರಿಗೆ ಏನೋ ಒಂದು ಮಾನಸಿಕವಾಗಿ ಒತ್ತಡ ಇದ್ರೆ ಆ ಮಾನಸಿಕ ಒತ್ತಡ ನಿವಾರಣೆ ಮಾಡ್ಕೋಬೇಕಂದ್ರೆ ಒಳ್ಳೆ ಧ್ಯಾನ ಮಾಡ್ಬೋದು. ಮತ್ತು ಶಿವನ ಆರಾಧನೆ, ಸೋಮವಾರ ಶಿವನ ವಾರ ಅಂತ ಹೇಳ್ತೀವಿ. ಒಂದು ಶಿವನ ಮೂಲ ಮಂತ್ರ ಜಪ ಮಾಡುವಂಥದ್ದು, ಅಥವಾ ಶಿವನ ಪಂಚಾಕ್ಷರಿ ಸ್ತೋತ್ರ ಓಂ ನಮಃ ಶಿವಾಯ ಅಂತ ಹೇಳುವಂಥದ್ದು. ಮತ್ತೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಲಿಂಗ ಸ್ಫಟಿಕ ಲಿಂಗ ಅಂತ ಹೇಳ್ತೀವಿ. ಆ ಸ್ಫಟಿಕ ಲಿಂಗಕ್ಕೆ ತಮ್ಮ ಮನೆಯಲ್ಲೇ ಜಲಾಭಿಷೇಕ ಮಾಡುವಂಥದ್ದು. ಒಂದು ಗಂಗಾ ಜಲನ, ತಮಗೆ ಮಾರ್ಕೆಟಲ್ಲಿ ಸಿಗುವಂಥ ಗಂಗಾ ಜಲನ ತಂದು ಜಲಾಭಿಷೇಕ ಮಾಡಬಹುದು, ಅಥವಾ ಹಾಲಿನ ಅಭಿಷೇಕ ಮಾಡುವಂಥದ್ದು. ಅದನ್ನ ಮಾಡಿ ತಮ್ಮ ನಿತ್ಯ ಕರ್ಮಗಳ ಆದ ನಂತರ ಏನು ಪೂಜಾ ಕೈಂಕರ್ಯಗಳು ತಾವು ಪಾಲ್ಗೊಳ್ತಾ ಇರ್ತೀರಾ, ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ, ಆ ಒಂದು ಶಿವನ ಆರಾಧನೆ ಈ ರೀತಿ ಮಾಡೋದ್ರಿಂದ ಅವರಿಗೆ ಮಾನಸಿಕ ಒತ್ತಡಗಳು ನಿವಾರಣೆ ಆಗುವಂಥ ದಿನ ಸೋಮವಾರ ಅಂತ ಹೇಳ್ತೀವಿ. ಆಮೇಲೆ ಯಾವುದೇ ರೀತಿ ಹೊಸ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇವತ್ತಿನ ವಾರ ಪ್ರಶಸ್ತವಾದ ವಾರ. ಅಂದ್ರೆ ಏನೋ ಒಂದು ಪ್ರಾರಂಭ ಮಾಡಬೇಕು ಕ್ಯಾಲೆಂಡರ್ ದಿನದಲ್ಲಿ ಅಥವಾ ವಾರದ ದಿನದಲ್ಲಿ ಸೋಮವಾರ ಮೊದಲನೇ ದಿನ ಅಂತ ಇರುತ್ತೆ, ಅದು ಕೂಡ ಇರುವಂಥದ್ದು. ಮತ್ತು ಒಳ್ಳೆಯ ಒಂದು ನಿರ್ಧಾರಗಳು ತಗೊಳ್ಳೋದಕ್ಕೆ ಒಳ್ಳೆ ಸೂಕ್ತವಾದ ಸಮಯ. ಅದಕ್ಕೆ ಮಾನಸಿಕ ಒತ್ತಡ ಇರೋರ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ನೀವು ಇದನ್ನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಸೋಮವಾರದ ಇವತ್ತಿನ ದಿನದ ವಿಶೇಷತೆ ಹಾಗೆ ಪಂಚಾಂಗ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದುವರೆದು ದ್ವಾದಶ ರಾಶಿಗಳ ಫಲಾಫಲಗಳನ್ನು ಪ್ರಾರಂಭ ಮಾಡೋಣ ಗುರುಜಿ. ಖಂಡಿತ. ಮೊದಲನೇದಾಗಿ ಮೇಷರಾಶಿ, ಇವತ್ತಿನ ಸೋಮವಾರದ ಈ ದಿನ ಇವರಿಗೆ ಹೇಗಿದೆ ನೋಡೋಣ ಗುರುಜಿ. ಇವತ್ತು ನಿಮ್ಮ ಮನೆಯ ಚಿಂತೆಗಳು ನಿಮಗೆ ಸ್ವಲ್ಪ ಉದ್ಯೋಗ ತರುವಂತ ದಿನ ಆಗಿರುವಂತದ್ದು. ಅದಕ್ಕೆ ನೀವೇನಾದ್ರೂ ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನೀವೇನೋ ಸಾಲ ನಿಮಗೆ ಸಿಗ್ಬಹುದು, ಆದ್ರೆ ಆ ಸಾಲದಿಂದ ಮತ್ತೆ ಮುಂದೆ ನಿಮ್ಮ ತೊಳಲಾಟ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಸ್ವಲ್ಪ ಮನಸ್ಸಿನ ಉದ್ವೇಗ ಕಮ್ಮಿ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮಗಾಗಿ ನೀವು ಸ್ವಲ್ಪ ಸಾಕಷ್ಟು ಸಮಯ ನಿಮಗೆ ಖಂಡಿತ ಸಿಗುವಂತ ದಿನ ನಾವು ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ಮನಸ್ಥಿತಿ ಇಡೀ ದಿನ ಇವತ್ತು ನಿಮಗೆ ಚೆನ್ನಾಗಿ ಉಲ್ಲಾಸಮಯವಾಗಿರುವಂತದ್ದು ವೃಷಭ ರಾಶಿಯವರಿಗೆ ಇರುವಂತದ್ದು. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಸೋಮವಾರದ ದಿನದ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ರಾಶಿಯ ಜಾತಕಸ್ಥರು ಇವತ್ತು ವಿರಾಮದ ಸಮಯ ತುಂಬಾ ಚೆನ್ನಾಗಿ ನೀವು ಅನುಭವಿಸ್ತೀರಾ. ಮತ್ತು ನಿಮಗೆ ತಿಳಿದ ಜನರ ಮೂಲಕ ನಿಮಗೆ ಒಂದು ಹೊಸ ಆದಾಯ ಮೂಲ ಸಿಗುವಂಥದ್ದು, ಹೊಸದೇನು ಇನ್ವೆಸ್ಟ್ಮೆಂಟು, ಅದರಿಂದ ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗುವಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಕರ್ಕಾಟಕ ರಾಶಿ.
ನೋಡಿ, ಕರ್ಕಾಟಕ ರಾಶಿಯವರು ಇವತ್ತು ದಿನದ ಏನೋ ಒಂದು ಒತ್ತಡ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಆಟ ಆಡೋದ್ರಿಂದ ನಿಮಗೆ ಒಂದು ಮಾನಸಿಕ ಒಂದು ಒತ್ತಡ ನಿರ್ವಹಣೆ ಆಗುವಂಥದ್ದು ಒಳ್ಳೆ ದಿನ. ಇದರಿಂದ ನಿಮಗೆ ಅದ್ಭುತ ಒಂದು ಚಿಕಿತ್ಸೆ ಸಿಗುವಂಥದ್ದು, ನೇಚರ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಸೊ ಆ ವಿಚಾರವಾಗಿ ಕರ್ಕಾಟಕ ರಾಶಿಯವರಿಗೆ ಅನುಭವ ಆಗುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಳ್ಳೋಣ. ಇವತ್ತಿನ ಈ ದಿನ ಸೋಮವಾರ, ದಿನ ಭವಿಷ್ಯ ಏನ್ ಹೇಳುತ್ತೆ ಗುರುಜಿ ಸಿಂಹ ರಾಶಿಯವರಿಗೆ? ನೋಡಿ, ಇವತ್ತು ನೀವು ಹಣದ ಸಂಬಂಧಿಸಿದ ಸ್ವಲ್ಪ ಸಮಸ್ಯೆಯ ಕಾರಣದಿಂದ ಸ್ವಲ್ಪ ತೊಂದರೆಗೊಳಗಾಗ್ಬೋದು. ಆದ್ರೆ ನಿಮ್ಮ ಸೃಜನಶೀಲ ವ್ಯಕ್ತಿತ್ವ ಮತ್ತು ಕ್ರಿಯಾತ್ಮಕ ವ್ಯಕ್ತಿತ್ವದಿಂದ ನಿಮ್ಮ ಒಂದು ದಿನ ಚೆನ್ನಾಗಿರುತ್ತೆ. ನೀವು ಇರುವಂತ ಹಣದ ಸಮಸ್ಯೆಯಿಂದ ಏನೋ ಇದು ಮಾಡೋದ್ರಿಂದ ಅದರಿಂದ ಕೂಡ ಹೊರಗಡೆ ಬರುವಂತ ದಿನ ಇವತ್ತು ಸಿಂಹ ರಾಶಿಯವರಿಗೆ ಆಗಿರುವಂತದ್ದು. ಸಿಂಹ ರಾಶಿಯ ವಿಚಾರದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಗುರುಜಿ. ನೋಡಿ, ರಾಶಿಯ ಜಾತಕಸ್ಥರು ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನ ಇವತ್ತು ನೀವು ಹೊಂದಿರೋದ್ರಿಂದ ನಿಮ್ಮ ಸುತ್ತಲಿನವರು ಕೂಡ ನಿಮಗೆ ಆಕರ್ಷಿತರಾಗ್ತಾರೆ. ನಿಮ್ಮನ್ನ ಹುಡುಕೊಂಡು ಬಂದು ನಿಮ್ಮ ಒಂದು ಸಜೆಷನ್ಸ್ನ ಒಂದು ಕನ್ಯಾ ರಾಶಿಯವರ ಸಜೆಷನ್ಸ್ ತಗೊಂತಾರೆ. ಇದರಿಂದ ದಿನ ತುಂಬಾ ಚೆನ್ನಾಗಿರುವಂತದ್ದು. ಕನ್ಯಾ ರಾಶಿಯ ವಿಚಾರದ ಬಗ್ಗೆನೂ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ ಗುರುಜಿ. ಖಂಡಿತ. ಗುರುಜಿ, ಇವರು ಹೇಳ್ತಾ ಇದ್ದಾರೆ, ಇವರ ಹೆಸರು ಗೌರಿಶಂಕರ್ ಅಂತ ಹೇಳಿ, ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ 3/12/1996 ಗುರುಜಿ. 3/12/96. ಹೌದು ಗುರುಜಿ. ಓಕೆ. ಜನ್ಮ ಸಮಯ ಬಂದು 2:20 PM ಗಳಲ್ಲಿ. ಓಕೆ. ಹಾಗೆ ಸ್ಥಳ ಬಂದು ಚಿತ್ರದುರ್ಗ ಕೇಳ್ತಾ ಇದ್ದಾರೆ ಗುರುಜಿ. ಇವರು ಕೇಳ್ತಾ ಇರುವಂತಹ ಪ್ರಶ್ನೆ ಜಾಬ್ ಚೇಂಜಿಂಗ್ ಹಾಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾರೆ. ಸೊ 3/12. ಸೊ ನೋಡಿ, ಗೌರಿಶಂಕರ್ ಯಾರು ಪ್ರಶ್ನೆನ ಕಳಿಸಿದ್ದಾರೆ ಈ ವಿಚಾರವಾಗಿ ನೋಡೋದಾದ್ರೆ, ತಾವು ಹುಟ್ಟಿರುವಂತದ್ದು ಮಂಗಳವಾರ, ಪೂರ್ವ ಫಾಲ್ಗುಣಿ ನಕ್ಷತ್ರ ಮತ್ತು ಸಿಂಹ ರಾಶಿ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತಂದ್ರೆ ಮೀನ ಲಗ್ನದ ಜಾತಕ, ಚಂದ್ರ ಕುಜ ಕಾಂಬಿನೇಷನ್, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುವಂತದ್ದು ಇವರ ಜಾತಕದ ವಿಚಾರವಾಗಿ ನೋಡ್ತಾ ಬರ್ತೀವಿ. ಸೊ ವಿಚಾರದಲ್ಲಿ ನೋಡೋದಾದ್ರೆ ಇವರು ಜಾಬ್ ಚೇಂಜ್ ಬಗ್ಗೆ ಕೇಳ್ತಾ ಇದಾರಲ್ಲ. ಮಂಗಳ ದಶೆ ಗುರು ಭುಕ್ತಿ ನಡೀತಾ ಇದೆ. ಸ್ವಲ್ಪ ಗುರು ಭುಕ್ತಿನಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಗುರು ಭುಕ್ತಿ ಕಳೆದು ಶನಿ ಭುಕ್ತಿ ಬರುತ್ತೆ 2026 ಏಪ್ರಿಲ್ ನಂತರ. ಆ ಸಮಯದಲ್ಲಿ ಇವರಿಗೆ ಜಾಬ್ ಚೇಂಜ್ ತುಂಬಾ ಚೆನ್ನಾಗಿ ಪ್ರಬಲವಾಗಿ ಚೆನ್ನಾಗಿ ಆಗ್ಬರುವಂತದ್ದು. ಅಲ್ಲಿವರೆಗೂ ಸ್ವಲ್ಪ ನಿಧಾನಿಸಿ ಅಂತ ಹೇಳ್ತೀವಿ. ಮತ್ತು ಹಣಕಾಸಿನ ವಿಚಾರ, ಹಣಕಾಸಿಗೆ ನಾವು ಹೌಸ್ ಆಫ್ ಫೈನಾನ್ಸ್ ಅಂದ್ರೆ 2ನೇ ಮನೆ, 10ನೇ ಮನೆ ಮತ್ತು 11ನೇ ಮನೆ ಅಂತ ಹೇಳ್ತೀವಿ. ಸೊ ಈ ದ್ವಿತೀಯಾಧಿಪತಿ ಇವರ ಜಾತಕದಲ್ಲಿ ಷಷ್ಠ ಭಾವದಲ್ಲಿರೋದ್ರಿಂದ ಇವ್ರೇನಾದ್ರೂ ಹಣಕಾಸು ಮಾಡ್ಬೇಕಂದ್ರೆ ಸ್ವಲ್ಪ ಲೋನ್ಸ್ ಜಾಸ್ತಿ ತಗೋಬೇಕು ಅಂತ ತೋರಿಸುತ್ತೆ. ಅಂದ್ರೆ ಲೋನ್ ನಿಂದ ಹಣ ಮಾಡುವಂತ ಯೋಗ, ಅದರಿಂದ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅಥವಾ ಒಂದು ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದರಿಂದ ಲಾಭ ಬರುವಂತದ್ದು ಇವ್ರದ್ದು ಯೋಗ ಕಾಣಿಸ್ತಾ ಇದೆ ಅಮ್ಮ. ಸೊ ಅದಕ್ಕೆ ಸ್ವಲ್ಪ ಆ ರೀತಿ ಸ್ವಲ್ಪ ಮಾಡಿ, ಆದ್ರೆ ತುಂಬಾ ಲೋನ್ ಮಾಡ್ಕೊಂಡು ಕಟ್ಟದೇ ಇರೋಂತ ತೊಂದರೆಗೆ ಸಿಲ್ಕಾಕೊಳ್ಬೇಡಿ ಅಂತ ಹೇಳ್ತೀನಿ. ಬಟ್ ಲೋನ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿ, ಅದರಿಂದ ನೀವು ಹಣದ ಆದಾಯ ನಿಮ್ಗೆ ಚೆನ್ನಾಗಿರುವಂತ. ಗೌರಿಶಂಕರ್ ಅನ್ನೋರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಜಾಬ್ ಚೇಂಜಿಂಗ್ ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಕೂಡ ನಿಮ್ಗೆ ಉತ್ತರವನ್ನ ತಿಳಿಸಿದ್ದಾರೆ. ಗುರುಜಿ, ನಾವು ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ, ಮುಂದುವರಿಸೋಣ. ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ರಾಶಿಯವರು ಇವತ್ತು ತುಂಬಾ ಒಂದು ಹೇರಳ ಶಕ್ತಿ ನಿಮಗೆ ಹೊಂದಿರ್ತೀರಾ, ಎಲ್ಲಾ ಮಾಡಿ ಮುಗಿಸುವಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರುತ್ತೆ. ಆದ್ರೂ ಕೂಡ ಕೆಲಸದ ಒತ್ತಡ ಸ್ವಲ್ಪ ಉದ್ವೇಗ ತರುವಂತದ್ದು, ಅದನ್ನ ನೀವು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮ ರಾಶಿಯವರಿಗೆ ಇವತ್ತು ತುಂಬಾ ಚೆನ್ನಾಗಿರುವಂತದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಗುರುಜಿ. ವೃಶ್ಚಿಕ ರಾಶಿ. ನೋಡಿ, ರಾಶಿಯವರು ಯಾರೋ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನ ಭೇಟಿ ಆಗುವಂತದ್ದು, ಅಥವಾ ಯಾರೋ ನಿಮ್ಮ ಹಿರಿಯರು ತುಂಬಾ ದಿನದಿಂದ ನಿಮ್ಮ ತಂದೆ ಸಮಾನರು ಬಂದು ಭೇಟಿಯಾಗಿ ಅವರ ಆಶೀರ್ವಾದ ಮಾಡುವಂತದ್ದು, ಅದರಿಂದ ನಿಮ್ಮ ಮನಸ್ಸಿನ ಶಾಂತಿ ಸಿಗುವಂತದ್ದು, ಅದಕ್ಕೆ ನಿಮ್ಗೆ ದಿನ ಅದ್ಭುತವಾಗಿರುವಂತದ್ದು ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ವೃಶ್ಚಿಕ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳಿಯೋಣ. ಧನುರ್ ರಾಶಿ. ನೋಡಿ, ನೀವು ನಿಮ್ಮ ಚೈತನ್ಯ ಮತ್ತು ನಿಮ್ಮ ಒಂದು ಮನೋ ಉಲ್ಲಾಸನ್ನ ಪುನಃ ಸಂಪಾದಿಸಲು ಇವತ್ತು ನಿಮಗೆ ಒಳ್ಳೆ ದಿನ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ವಿಶ್ರಾಂತಿ ಜಾಸ್ತಿ ತಗೊಳ್ಳಿ. ಅದರಿಂದ ಅಂದ್ರೆ ಒಂದು ಕೆಲಸದಿಂದ ವಿಶ್ರಾಂತಿ ಅಥವಾ ಒಂದು ಯೋಚನೆಗಳಿಂದ ವಿಶ್ರಾಂತಿ ತಗೊಂಡ್ರೆ ನಿಮ್ಗೆ ಧನು ರಾಶಿಯವರಿಗೆ ಇವತ್ತಿನ ದಿನ ಚೈತನ್ಯಮಯವಾಗಿರುವಂತ ದಿನ ನೋಡ್ತಾ ಬರ್ತೇವೆ. ಧನು ರಾಶಿಯ ನಂತರ ಮಕರ ರಾಶಿಯ ಬಗ್ಗೆನೂ ಕೂಡ ತಿಳಿಯೋಣ ಗುರುಜಿ. ಇವರಿಗೆ ಈ ದಿನ ಹೇಗಿದೆ? ನೋಡಿ, ಅನೇಕ ಒಂದು ಮನಸ್ತಾಪಗಳ ನಂತರ, ಜಗಳದ ದಿನಗಳ ನಂತರ ನಿಮ್ಮ ಸಂಗಾತಿಯೊಂದಿಗೂ ಮತ್ತು ಪರಸ್ಪರ ಪ್ರೇಮದಲ್ಲಿ ಬಿಡುವಂತ ದಿನ. ಅಂದ್ರೆ ನೀವು ನಿಮ್ಮ ಸಂಗಾತಿಯನ್ನು ಒಳ್ಳೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿರುವಂತ ಒಂದು ದಿನ ಇವತ್ತು ಮಕರ ರಾಶಿಯವರಿಗೆ ಆಗಿರುವಂತದ್ದು. ಇವತ್ತಿನ ಒಂದು ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುವಂತದ್ದು. ಮಕರ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡೋಣ ಗುರುಜಿ. ಕುಂಭ ರಾಶಿ. ಸ್ವಲ್ಪ ರಾಶಿಯ ಜಾತಕಸ್ಥರು ಇವತ್ತು ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಅಂತ ಹೇಳ್ತೀವಿ. ಎಲ್ಲಾನು ಮಾಡಿದ್ರು ಕೂಡ ಒಂದು ಆತ್ಮವಿಶ್ವಾಸದ ಕೊರತೆ ಆಗಿ ನಿಮ್ಮ ನಿಜವಾದ ಸಾಮರ್ಥ್ಯ ನಿಮ್ಗೆ ಅರ್ಥಕೊಳ್ಳಲಾಗಲ್ಲ. ಅದಕ್ಕೆ ಸ್ವಲ್ಪ ಹೆಚ್ಚು ಆತ್ಮವಿಶ್ವಾಸವನ್ನು ರೂಢಿಸ್ಕೊಳ್ಳಿ, ಅದರಿಂದ ಕೆಲಸ ಕಾರ್ಯಗಳನ್ನ ಇವತ್ತು ನೀವು ಪೂರ್ಣಗೊಳಿಸಬಹುದು. ಕುಂಭ ರಾಶಿಯವರೇ ಕೂಡ ಇವತ್ತಿನ ಸೋಮವಾರದ ದಿನ ಹೇಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿ.
ನೋಡಿ, ಮೀನರಾಶಿಯವರು ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಧೈರ್ಯ ಮತ್ತು ಚೈತನ್ಯವನ್ನು ಹೆಚ್ಚಿಸ್ತಾರೆ. ಸೊ ರಾಶಿಯ ಜಾತಕಸ್ಥರಿಗೆ ಇವತ್ತು ಒಂದು ಒಳ್ಳೆ ಮನೋಲ್ಲಾಸ ಇರುವಂತ ದಿನ ಮೀನರಾಶಿಯವರಿಗೆ ಆಗಿರುವಂತದ್ದು. ದ್ವಾದಶ ರಾಶಿಗಳ ಅಷ್ಟು ಫಲಾಫಲ ಸೋಮವಾರದ ದಿನ ಭವಿಷ್ಯ ಅವರಿಗೆ ಹೇಗಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನೀವು ಕೂಡ ಕೆಲವೊಂದಷ್ಟು ತಂತ್ರಗಳನ್ನ ಕೂಡ ಹೇಳಿರುವಂತದ್ದು, ಅದನ್ನ ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ಇನ್ನೊಂದು ಪ್ರಶ್ನೆ ಬಂದಿದೆ, ನಮ್ಗೆ ತಗೊಳ್ಳೋಣ. ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಶ್ರುತಿ ಅಂತ ಹೇಳಿ ಗುರೂಜಿ. ದಿನಾಂಕ 8/12/94. ಓಕೆ. ಜನ್ಮ ಸಮಯ 7:15 AM ಗಳಲ್ಲಿ, ದಾವಣಗೆರೆ ಗುರೂಜಿ ಇವರ ಸ್ಥಳ. ಓಕೆ. ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. 94. ನೋಡಿ, ಶ್ರುತಿ ಅವರು ಯಾರ ಕುಂಡ್ಲಿನ ಕಳ್ಸಿದೀರಾ ನಿಮ್ಮ ಒಂದು ಜಾತಕದ ಪ್ರಶ್ನೆ ವಿಚಾರವಾಗಿ. ಗುರುವಾರ ಹುಟ್ಟಿರುವಂತದ್ದು ತಾವು, ಧನಿಷ್ಠ ನಕ್ಷತ್ರ ಮತ್ತು ಕುಂಭರಾಶಿ ಆಗಿರುವಂತದ್ದು, ತುಲಾ ಲಗ್ನದ ವೃಶ್ಚಿಕ ಲಗ್ನದ ಜಾತಕ. ನೋಡಿ, ಮ್ಯಾರೇಜ್ಗೆ, ಹೌಸ್ ಆಫ್ ಮ್ಯಾರೇಜ್ಗೆ 5, 7, 11 ಅಂತ ಹೇಳ್ತೀವಿ. ಇವರಿಗೆ 7th ಲಾರ್ಡ್ ಅಂದ್ರೆ ಸಪ್ತಮಾಧಿಪತಿ ಶುಕ್ರ ವ್ಯಯ ಭಾವದಲ್ಲಿರುವಂತದ್ದು, ಅದು ಕೂಡ ರಾಹುಕೇತು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಇವರಿಗೆ ಸ್ವಲ್ಪ ಏನಂತಂದ್ರೆ ರಾಹುಕೇತು ದೋಷ ಅಂತ ಹೇಳ್ತೀವಿ, ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಟೆಕ್ನಿಕಲಿ ಅದನ್ನ ಇವರು ಸ್ವಲ್ಪ ನಿವಾರಣೆ ಮಾಡ್ಕೊಂಡ್ರೆ ಮ್ಯಾರೇಜ್ ಆಗುವಂತದ್ದು ಬೇಗ ಆಗುತ್ತೆ. ಅದಲ್ದಿರ ಇವರಿಗೆ ದಶಾಭುಕ್ತಿ ಅಂತ ಹೇಳ್ತೀವಮ್ಮ, ಅದಕ್ಕೆ ಇವರಿಗೆ ಗುರು ಮಹಾದಶೆ ನಡೀತಾ ಇದೆ. ಅದರಲ್ಲಿ ಅಂತರ್ದಶೆ ಒಂದು ಶುಕ್ರ ಅಂತರ್ದಶೆ ನಡೀತಾ ಇದೆ. ಸೊ ಆ ಶುಕ್ರ ಅಂತರ್ದಶೆ ಬಂದು ಇವರಿಗೆ ಫೆಬ್ರವರಿ 2024 ಅಕ್ಟೋಬರ್ 2026 ಇರುತ್ತೆ. ಸೊ ಅದರಲ್ಲಿ ಕೂಡ ರಾಹು ಕೇತುವಿನ ಬದಲಾವಣೆ ಈಗ ಆಗ್ತಾ ಇರುವಂತದ್ದು. ನಮ್ಮ ಎಪಿಸೋಡ್ಗಳಲ್ಲೂ ಕೂಡ ನಾವು ಮೇ 18 ಹೇಳಿದೀವಿ. ಸೊ ಆ ಎಪಿಸೋಡ್ಗಳಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಆ ವಿಚಾರವಾಗಿ ಅವರು ಸ್ವಲ್ಪ ರಾಹುಕೇತು ಶಾಂತಿ ಮಾಡಿಸ್ಕೊಂಡ್ರೆ, ರಾಹುಕೇತು ಬದಲಾವಣೆ ಆದ ನಂತರ ಇವರಿಗೆ ತುಂಬಾ ಅನುಕೂಲ ಆಗುವಂತದ್ದು. ಮತ್ತೆ ಮದುವೆಗೆ ಸಂಬಂಧಪಟ್ಟಂತದ್ದು ಒಂದು ಯೆಲ್ಲೋ ಸಫೈರ್ ಅಂತ ಒಂದು ಜಮ್ ಸ್ಟೋನ್ ಬರುತ್ತೆ, ಅದನ್ನ ಬಲಗೈ ತೋರ್ಬೆರಳಲ್ಲಿ 3 ರಿಂದ 4 ಕ್ಯಾರೆಟ್ ಹಾಕೊಂಡ್ರೆ ಇನ್ನೂ ಬೇಗ ಕಂಕಣ ಬಲ ಕೂಡ್ ಬರುವಂತದ್ದು. ಓಕೆ. ಸೊ ಶ್ರುತಿ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಪ್ರಶ್ನೆಯನ್ನ ಕೇಳಿದ್ರಿ ಅದಕ್ಕೆ ಗುರೂಜಿಗಳು ಕೂಡ ಉತ್ತರವನ್ನ ನೀಡಿದ್ದಾರೆ. ವೀಕ್ಷಕರೇ, ನೀವು ಕೂಡ ಇದೇ ರೀತಿ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಪ್ರತಿ ಶನಿವಾರ ಪ್ರಗತಿ ಟಿವಿನಲ್ಲಿ ಹಾಗೆ ಪ್ರಗತಿ ಟಿವಿ ಡಿಜಿಟಲ್ ನಲ್ಲಿ ಗುರೂಜಿಗಳು ಲೈವ್ ನಲ್ಲಿ ಸಿಗ್ತಾರೆ. ನೀವು ಕರೆ ಮಾಡೋದ್ರ ಮುಖಾಂತರ ಮಾತನಾಡಬಹುದು ಅಂತ ಹೇಳಿ ತಿಳಿಸ್ತಾ, ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗಿದ್ರೆ ನೇರವಾಗಿ ಗುರೂಜಿಗಳನ್ನ ನೀವು ಭೇಟಿಯಾಗಬಹುದು. ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ನಲ್ಲಿ ಗುರೂಜಿಗಳನ್ನ ಕಾಂಟ್ಯಾಕ್ಟ್. ನಾವು ಕಳೆದ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರೆಗೂ ರಾಹುಕೇತುವಿನ ಸಂಚಾರದಿಂದ, ರಾಹುಕೇತುವಿನ ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀರುತ್ತೆ, ಆ ರಾಶಿಯವರು ಏನೇನೆಲ್ಲ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕು, ರಾಶಿಫಲ ಏನ್ ಸೂಚಿಸುತ್ತೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿ ರಾಹುವಿನ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ, ರಾಶಿಫಲ ಏನ್ ಹೇಳುತ್ತೆ ನೋಡೋಣ ಗುರೂಜಿ. ನೋಡಿ, ಛಾಯಾಗ್ರಹಗಳಾದ ರಾಹು ಕೇತುವಿನ ಬದಲಾವಣೆ. ರಾಹು ಇಷ್ಟು ದಿನದಲ್ಲಿ ತುಲಾ ರಾಶಿಯವರಿಗೆ ಷಷ್ಠ ಭಾವದಲ್ಲಿತ್ತು ಮತ್ತು ಕೇತು ಬಂದು ವ್ಯಯ ಭಾವದಲ್ಲಿತ್ತು. ಏನಾಗುತ್ತೆ, ಷಷ್ಠಾಧಿಪತಿಯಾದ ಒಂದು ಭಾವದಲ್ಲಿರುವುದರಿಂದ ಪಂಚಮ ಭಾವಕ್ಕೆ ಬರುವಂತದ್ದು ಮೇ 18 ಅಂದ್ರೆ ತುಂಬಾ ವಿಶೇಷವಾಗಿ ಕೇತು ಇಷ್ಟು ದಿನ ಏನು ವ್ಯಯ ಭಾವದಲ್ಲಿತ್ತು ಅದು ಲಾಭ ಸ್ಥಾನಕ್ಕೆ ಹೋಗುವಂತದ್ದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಪಂಚಮದಲ್ಲಿ, ಮೂಲ ಜಾತಕದಲ್ಲಿ ಏನಾದ್ರೂ ರಾಹು ಪಂಚಮದಲ್ಲಿ ಬಂದಾಗ ಕೆಲವೊಂದು ಅಡಚಣೆಗಳು ಕೊಡುವಂತದ್ದು, ಅಂದ್ರೆ ನಾವೇನಂತೀವಿ ಪಿತೃದೋಷ ಅಂತ ಹೇಳ್ತೀವಿ. ಸೊ ಈ ರೀತಿ ನಿರ್ಮಾಣವಾಗುವಂತದ್ದು ಮೂಲ ಜಾತಕದಲ್ಲಿ ಇದ್ದಾಗ. ಆದ್ರೆ ಗೋಚರದಲ್ಲಿ ಪಂಚಮ ರಾಹು ಒಳ್ಳೆ ವಿಚಾರ ಕೊಡುತ್ತೆ. ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಮತ್ತು ಸಂತಾನ ಸುಖ ಅಂತ ಹೇಳ್ತೀವಿ, ಮತ್ತೆ ಕ್ರಿಯೇಟಿವ್ ನಾಲೆಜ್ ಅಂತ ಹೇಳ್ತೀವಿ. ಯಾರು ಸಂತಾನಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಮತ್ತೆ ಯಾರೋ ಪೂರ್ವ ಪುಣ್ಯದ ವಿಚಾರದಲ್ಲಿ ಅಂದ್ರೆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದಕ್ಕೆ, ಶ್ರೀ ಕ್ಷೇತ್ರಗಳಿಗೆ ಹೋಗುವಂಥದ್ದು ತುಂಬಾ ಒಳ್ಳೇದು, ಒಂದು ಪ್ಲಾನಿಂಗ್ ಮಾಡ್ಕೋಬಹುದು ಧಾರ್ಮಿಕದ ವಿಚಾರದಲ್ಲಿ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಸ್ವಲ್ಪ ಪಂಚಮರಾವು ಸ್ವಲ್ಪ ಏನೋ ಒಂದು ಕಿರಿಕಿರಿಗಳಂತಂದ್ರೆ ನೆಗೆಟಿವ್ ಆಗಿ ನೋಡೋದಾದ್ರೆ ಸ್ವಲ್ಪ ರೋಗಗಳನ್ನ ಕೊಡುವಂಥದ್ದು, ಮತ್ತೆ ಸ್ವಲ್ಪ ಚರ್ಮ ವ್ಯಾಧಿಗಳು ಉಂಟಾಗುವಂತ ಸಾಧ್ಯತೆ ಅಂತ ಹೇಳ್ತೀವಿ. ಮತ್ತೆ ಚರ್ಮ ವ್ಯಾಧಿ ವಿಶೇಷವಾಗಿ ರೋಗಗಳಂತಂದ್ರೆ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ರಾಹು ಒಂದು ಈ ಕಫ ಪ್ರಕೃತಿನ ಸೂಚಿಸೋದ್ರಿಂದ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ವಲ್ಪ ಜಾಯಿಂಟ್ ಪೇನ್ಸ್. ನೋಡಿ, ತುಂಬಾ ಜನ ವಯಸ್ಸಾದವರಿಗೆ ಈ ಒಂದು ವಯಸ್ಸ ಆಧಾರಿತ ವಯೋಸಹಜ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದು ರಾಹು ಸ್ವಲ್ಪ ದ್ವಿಗುಣ ಮಾಡುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಆದಷ್ಟು ಏನೋ ದಿಢೀರ್ ಆಗಿ ಬದಲಾವಣೆ ಆಗುವಂಥದ್ದು, ಚೇಂಜಸ್ ಅಂತ ಹೇಳ್ತೀವಿ. ಮತ್ತೆ ನಾವೇನ್ ಹೇಳ್ತೀವಿ ಅಂದ್ರೆ ಪಂಚಮ ರಾಹು ಎಲ್ಲ ಕೆಟ್ಟದನ್ನ ಕೊಡುತ್ತೆ ಅಂತ ಅಲ್ಲ, ಒಳ್ಳೆದನ್ನು ಕೂಡ ಕೊಡುವಂಥದ್ದು. ಆ ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಸಕ್ಸಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಈ ಒಂದು ಇದರಿಂದ. ಮತ್ತೆ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಸ್ವಲ್ಪ ಅಲೆದಾಟ ಜಾಸ್ತಿ ಆಗುತ್ತೆ ಪಂಚಮ ರಾಹು, ಆದ್ರೂ ಕೂಡ ಅಲೆದಾಟ ಮಾಡಿದ್ರು ಸಾರ್ಥಕವಾಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಪರಸ್ಥಳ ವಾಸ, ಪರ ಊರಿಗೆ ಹೋಗುವಂಥದ್ದು, ಅಲ್ಲಿ ಹೋದ್ರೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ
ಪೂರ್ವಿಕರ ಆಸ್ತಿ ಸಿಗುವಂಥದ್ದು ಇದು ಕೂಡ ಒಳ್ಳೇದು ಅಂತ ನೋಡ್ತಾ ಬರ್ತೀವಿ. ಎಲ್ಲಾ ಬೇಕಾಗಿರುವಂತ ಅನುಕೂಲತೆಗಳು ನಾವು ರಾಹುವಿನಿಂದ ನಿಮ್ಗೆ ಸಿಗುವಂಥದ್ದು ನಾವು ತುಲಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಎಲ್ಲಾ ರೀತಿಯಲ್ಲಿ ಜಯ ಪ್ರಾಪ್ತಿ ಆಗುವಂಥದ್ದು ರಾಹುವಿನಿಂದ ಒಂದು ರಾಹುಕೇತುವಿನ ಗೋಚಾರ ಒಂದು ತುಲಾ ರಾಶಿಯವರಿಗೆ ಕೊಡುವಂಥದ್ದು. ಓಕೆ ಗುರುಜಿ, ರಾಹುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾ ರಾಶಿಯವರಿಗೆ ಎಷ್ಟು ಮಟ್ಟಿಗೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಕೂಡ ತಿಳಿಸಿರಿ. ಇನ್ನು ಕೇತು ಬದಲಾವಣೆಯನ್ನ ನೋಡೋದಾದ್ರೆ ಅಷ್ಟೇ ಮಟ್ಟಿಗೆ ರಾಶಿಫಲ ಏನಾದ್ರೂ ಬದಲಾವಣೆಯನ್ನ ಸೂಚಿಸುತ್ತಾ, ಹೇಗಿರುತ್ತೆ ಅಂತ ಹೇಳಿ ಗುರುಜಿ. ನೋಡಿ, ಇಲ್ಲಿ ಕೇತು ಏನಾಗುತ್ತೆ ಅಂದ್ರೆ ತುಂಬಾ ವಿಶೇಷವಾಗಿ ವ್ಯಯ ಭಾವದಿಂದ ಲಾಭ ಭಾವಕ್ಕೆ ಹೋಗುವಂಥದ್ದು. ಸೊ ನಮಗೆ ಲಾಭ ಯಾವ್ದ್ರಲ್ಲಿ ಲಾಭ? ಕೇತು ಒಂದು ಇಟ್ ಇಸ್ ಅ ಫಾರಿನ್ ಡಿನೋಟಿಂಗ್ ಪ್ಲಾನೆಟ್ ಅಂತ ಹೇಳ್ತೀವಿ. ಪರದೇಶ ವಾಸ, ಪರದೇಶ ವಿದ್ಯೆ, ಪರದೇಶ ಉದ್ಯೋಗ, ಅಂದ್ರೆ ಹೊರಗಡೆ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ಅನ್ಯ ದೇಶ ಅಲ್ದಿರ ನೋಡಿ, ನಮ್ಮ ದೇಶದಲ್ಲೇ ಕೆಲವೊಂದು ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳು, ಅಂದ್ರೆ ಈಗ ನಾವು ಒಂದು ದಕ್ಷಿಣ ಭಾರತದವರು ಇರ್ತೀರಿ, ಉತ್ತರ ಭಾರತಕ್ಕೆ ಹೋಗುವಂಥದ್ದು. ಅಂದ್ರೆ ಈಗ ಬೆಂಗಳೂರಲ್ಲಿ, ತುಮಕೂರಲ್ಲಿ ಕೆಲಸ ಮಾಡೋರು ಒಂದು ಡೆಲ್ಲಿ ಹತ್ರ ಹೋಗೋದು, ನೋಯ್ಡಾ ಹತ್ರ ಹೋಗೋದು, ಅದು ಕೂಡ ಪರದೇಶ ಅಂತ ಹೇಳುವಂಥದ್ದು. ಅಲ್ಲಿ ಅವರಿಗೆ ಹೆಚ್ಚು ಅನುಕೂಲತೆಗಳನ್ನ ನೋಡ್ತಾ ಬರ್ತೀವಿ. ಮತ್ತು ಇದರಲ್ಲಿ ರಾಹುಕೇತುಗಳ ಬದಲಾವಣೆ ಆದ್ಮೇಲೆ ನೋಡಿ, ನಾವು ಕೆಲವೊಂದು ನಮ್ಮ ವೀಕ್ಷಕರಿಗೆ ತಿಳಿಸಿದ್ವಿ, ನಿಮ್ಮ ಮೂಲ ಜಾತಕದ ರಾಹುಕೇತು ವಿಶ್ಲೇಷಣೆ ಮಾಡಿಕೊಂಡು ಅದರ ಅನುಸಾರಿತವಾಗಿ ಗೋಚಾರ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದಂತ ಹೇಳ್ತೀವಿ. ಆಮೇಲೆ ಇನ್ನೇನಾಗುತ್ತೆ ಅಂದ್ರೆ, ಕೇತು ಅನ್ನೋ ಗ್ರಹ ನಿಮ್ಗೆ ಲಾಭಸ್ಥಾನಕ್ಕೆ ಸೂರ್ಯನ ಮನೆಯಲ್ಲಿ ಹೋಗ್ತಾ ಇರುವಂಥದ್ದು. ಸೂರ್ಯನಿಗೆ ಸಂಬಂಧಪಟ್ಟಂತ ರಾಶಿ ಮನೆಯಲ್ಲಿ ವಿಶೇಷವಾಗಿ ಕೇತುವಿನ ನಕ್ಷತ್ರ ಅಲ್ಲೇ ಇರುವಂಥದ್ದು. ಮಘ ನಕ್ಷತ್ರದಲ್ಲಿ ಕೇತು ಗೋಚರ ಮಾಡ್ತಾ ಇರುವಂಥದ್ದು. ಇದು ತುಂಬಾ ಒಂದು ವಿಶೇಷ ಫಲವನ್ನು ಕೊಡುವಂಥದ್ದು. ಮತ್ತೆ ಕೇತುವಿನ ಫಲ ನೋಡ್ಬೇಕಂದ್ರೆ ನಮ್ಮ ವೀಕ್ಷಕರಿಗೆ ಕೆಲವಾರು ಸಂಚೆಗಳಲ್ಲಿ ತಿಳಿಸಿದ್ವಿ, ಶನಿವತ್ ರಾಹು ಕುಜವತ್ ಕೇತು ಅಂತ. ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಕುಜನ ಪರಿಸ್ಥಿತಿ ಅಂದ್ರೆ ಮಂಗಳ ಗ್ರಹದ ಒಂದು ಪರಿಸ್ಥಿತಿ ನೋಡೋದಾದ್ರೆ ಅದು ನಿಮಗೆ ಒಳ್ಳೆಯ ಪರಿಸ್ಥಿತಿಯಲ್ಲಿದ್ರೆ ಕೇತುವಿನ ಫಲ ತುಂಬಾ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ಏನಾಗುತ್ತೆ, ಈ ರಾಹು ಕೇತುವಿನ ಬದಲಾವಣೆ ವ್ಯಯ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬರುವುದರಿಂದ ಹೆಚ್ಚು ಒಂದು ಮೂಲ ತ್ರಿಕೋನದ ಫಲ ಅಂದ್ರೆ ಒಳ್ಳೆ ಫಲಗಳನ್ನ ಇಲ್ಲಿ ಕೊಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಿಮ್ಗೆ ಏನೋ ಕೇತು ಮಹಾದಶೆ, ಕೇತು ಅಂತರ್ದಶೆ ಅಥವಾ ಕುಜ ಮಹಾದಶೆ, ಕುಜ ಅಂತರ್ದಶೆ ತುಲಾ ರಾಶಿಯವರಿಗೆ ಈ ಪ್ರಚಲಿತ ಸಮಯದಲ್ಲಿ ನಡೀತಿರುವ ಸಮಯದಲ್ಲಿ ನಡೀತಾ ಇದ್ರೆ ಅವರಿಗೆ ಈ 18 ತಿಂಗಳು ಕೇತು ಎಕ್ಸಲೆಂಟ್ ಆಗಿರುವಂತ ಫಲಗಳನ್ನ ಕೊಡ್ತಾ ಬರುತ್ತಮ್ಮ. ಗುರುಜಿ, ಪರಿಹಾರ ಕ್ರಮಗಳು ಅಂತ ಹೇಳಿ ನೋಡೋದಾದ್ರೆ ಯಾವೆಲ್ಲ ಪರಿಹಾರ ಕ್ರಮಗಳನ್ನ ತುಲಾ ರಾಶಿಯವರು ಮಾಡ್ಕೊಳ್ಬೇಕು? ನೋಡಿ, ಕೇತುಗೆ ಅಧಿಪತಿ ಗಣಪತಿ ಅಂತ ಹೇಳ್ತೀವಿ. ಪ್ರತಿ ಮಂಗಳವಾರ ಅಥವಾ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಒಂದು ಲಡ್ಡು ಪ್ರಸಾದವನ್ನು ನೈವೇದ್ಯವನ್ನು ಇಡುವಂಥದ್ದು, ಮತ್ತು ಓಂ ಗಂ ಗಣಪತಿಯೇ ನಮಃ ಅಥವಾ ಕೇತುವಿನ ಮೂಲ ಮಂತ್ರ ಅಂತ ಹೇಳ್ತೀವಿ, ಓಂ ಕೇಂ ಕೇತುವೇ ನಮಃ ಅಂತೇಳಿ. ಕೆಲವೊಂದು ನೋಡಿ ಅಶಕ್ತರು ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋದಿಲ್ಲ. ಕೇತುಗೆ ಹಲವಾರು ಪರಿಹಾರಗಳಿರುತ್ತೆ. ನೋಡಿ, ಒಂದು ಗರ್ಕೆ, ನಾರ್ಮಲ್ ಆಗಿರುವಂಥ ಗರ್ಕೆಯನ್ನು ತಗೊಂಡು ಅವರು ಬೆಳಿಗ್ಗೆ ಸ್ನಾನ ಮಾಡೋ ನೀರು ಬಕೆಟ್ನಲ್ಲಿ ಆ ಗರ್ಕೆಯನ್ನು ಹಾಕಿದ್ರು ಕೂಡ ಆಗುತ್ತೆ. ಅಥವಾ ಒಂದು ಹಳದಿ, ಒಂದು ಹಸಿ ಹಾಲಿನಲ್ಲಿ ಒಂದು ಕೇಸರಿ ತಿಲಕವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಕೂಡ ಕೇತುವಿನ ಪ್ರಭಾವ, ನೆಗೆಟಿವ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಈ ರೀತಿ ಸಿಂಪಲ್ ಪರಿಹಾರ ಮಾಡ್ಕೋಬಹುದು. ರಾಹುಗೆ ಸಂಬಂಧಪಟ್ಟಂಥದ್ದು ಮಾರ್ಕಂಡೇಯ ಸ್ತೋತ್ರವನ್ನು, ಇದರಲ್ಲಿ ಕೆಲವೊಂದು ಸ್ತೋತ್ರಗಳು ನಿಮಗೆ ಸಿಕ್ಕಿಲ್ಲ ಅಂದ್ರೆ ಯೂಟ್ಯೂಬ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ಮಾರ್ಕಂಡೇಯ ಸ್ತೋತ್ರವನ್ನು ಜಪಿಸಿದ್ರೆ ದಿನಾಲು 108 ಬಾರಿ, 54 ಅಥವಾ 108 ಬಾರಿ ಜಪಿಸಿದ್ರೆ ಕೇತುಗೆ ಸಂಬಂಧಪಟ್ಟಂತ ಪರಿಹಾರ ಮತ್ತು ರಾಹುಗೆ ಸಂಬಂಧಪಟ್ಟಂತ ಪರಿಹಾರವಾಗುವಂಥದ್ದು. ಓಕೆ ಗುರೂಜಿ, ಇಷ್ಟೊತ್ತು ಕೂಡ ರಾಹು ಕೇತುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾ ರಾಶಿಯವರಿಗೆ ರಾಶಿಫಲ ಏನ್ ಸೂಚಿಸುತ್ತೆ, ಜೊತೆಗೆ ಪರಿಹಾರ ಕ್ರಮಗಳು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಬಹುಮುಖ್ಯವಾಗಿ ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದು ನಮ್ಮ ಸಂಪ್ರದಾಯ ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ, ಈಗ ನಮ್ಮ ಮನೆಯಲ್ಲಿ ಯಾವ ಭಾಗದಲ್ಲಿ ತುಳಸಿ ಗಿಡ ಇರಬೇಕು ಅಂತ ಹೇಳಿ, ಯಾಕಂದ್ರೆ ಕೆಲವರನ್ನ ನಾವು ಗಮನಿಸ್ತೀವಿ, ಮನೆಯ ಮುಖ್ಯ ದ್ವಾರ ಅಂತ ಹೇಳಿ ತಗೊಂಡಾಗ ಕರೆಕ್ಟ್ ಆಗಿ ಎದುರುಗಡೆನೆ ತುಳಸಿ ಗಿಡನ ಇರುವಂತದ್ದು, ಅಥವಾ ಬಲಭಾಗ ಎಡಭಾಗ ಈ ರೀತಿಯಾಗಿ ತುಳಸಿ ಗಿಡವನ್ನ ಪ್ಲೇಸ್ ಮಾಡ್ತಾರೆ. ಆದ್ರೆ ಕರೆಕ್ಟ್ ಒಂದು ವಾಸ್ತು ಪ್ರಕಾರ ಇಡೋದಾದ್ರೆ ತುಳಸಿ ಗಿಡ ಮನೆಯ ಯಾವ ಒಂದು ಭಾಗದಲ್ಲಿರ್ಬೇಕು ಮುಖ್ಯ ದ್ವಾರದಕ್ಕೆ ಸಂಬಂಧಪಟ್ಟಂತೆ? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ. ತುಳಸಿ ಗಿಡ ಅಂತಂದ್ರೆ ಅದು ವಿಷ್ಣುವಿಗೆ ಸಂಬಂಧಿತವಾಗಿರುವಂತದ್ದು ಒಂದು ಗಿಡ, ಮೂಲ ಗಿಡ ಅಂತ ಹೇಳ್ತೀವಿ. ವಿಷ್ಣು ಅಂತಂದ್ರೆ ಜಗತ್ತಿಗೆ ಒಂದು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ವಸುದೈವ ಕುಟುಂಬಕಂ ಅಂತ ಒಂದು ವಿಷ್ಣುವಿನ ಶ್ಲೋಕನೇ ಇದೆ. ಅಂದ್ರೆ ಜಗತ್ತಲ್ಲಿ ಎಲ್ಲರಿಗೂ ವೆಲ್ಕಮ್ ಅನ್ನೋ ಒಂದು ಮೆಸೇಜ್. ಅದನ್ನ ಪ್ರಾರಂಭ ಆಗುವಂತದ್ದು ವಿಷ್ಣುವಿನ ಆರಾಧನೆಯಿಂದ ಮತ್ತೆ ತುಳಸಿ ಗಿಡ ಪೂಜೆ ಮಾಡೋದ್ರಿಂದ. ಅಂದ್ರೆ ನಾವು ಎದ್ದ ನಂತರ ತುಳಸಿ ಗಿಡ, ನಮ್ಮ ಹಿರಿಯರು ಅದನ್ನ ಒಂದು ಪದ್ಧತಿ ಮಾಡೋದು ಅಂತಂದ್ರೆ ದಿನ ಪಾಸಿಟಿವ್ ಆಗಿರ್ಲಿ ಅಂತ. ಯಾಕಂದ್ರೆ ತುಳಸಿಯಲ್ಲೇ ನೆಗೆಟಿವಿಟಿ ಹೀರ್ಕೊಳ್ಳುವಂತ ಶಕ್ತಿ ಇರುವಂತದ್ದು. ಸೊ ಬಹುಮುಖ್ಯವಾಗಿ ತುಳಸಿಯ ಒಂದು ಹೆಚ್ಚು ಲಾಭಗಳನ್ನ ಪಡ್ಕೋಬೇಕಾದಂತ ಅಂದ್ರೆ ತುಳಸಿ ಗಿಡ ಏನಂತಂದ್ರೆ ಒಳ್ಳೆ ಹೈಟ್ ಅಲ್ಲಿ ಇಡಬೇಕು. ತುಂಬಾ ಜನ ಗೊತ್ತಿರ್ಲಾರ್ದಂಗೆ ತೆಳಗಡೆ ಇಟ್ಬಿಟ್ಟಿರ್ತಾರೆ. ಸೊ ಅದು ಒಳ್ಳೆ ಎತ್ತರದಲ್ಲಿ ಇರಬೇಕು ಬಹುಮುಖ್ಯವಾಗಿ. ಮತ್ತೆ ಮಣ್ಣಿನ ಮಡಕೆ, ಅಂದ್ರೆ ಮಣ್ಣಿನ ಒಂದು ಪಾಟ್ ಅಂತ ಹೇಳ್ತೀವಲ್ಲ, ಕೆಲವೊಂದು ಏನ್ ಮಾಡ್ತಾರೆ
ಮಾಡ್ತಾರೆ, ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಇಟ್ಟಿರ್ತಾರೆ, ಮತ್ತೆ ಏನೇನೋ ಅದ್ರದ್ದು ಒಂದು ವಿಚಾರದಲ್ಲಿ ಯಾವುದೋ ಒಂದು ಬೇರೆ ಒಂದು ಇದರಲ್ಲಿ ಇಟ್ಟಿರ್ತಾರೆ. ಮಣ್ಣಿನ ಒಂದು ಪಾಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪ್ರಾಪರ್ ಆಗಿ ಪ್ಲೇಸ್ ಮಾಡಬೇಕು. ಅದಿಲ್ಲ ಅಂತಂದ್ರೆ ತುಂಬಾ ಒಂದು ಮೂಲವಾಗಿ ಈ ಟೈಲ್ಸ್ ಅಲ್ಲೋ ಇದರಲ್ಲಿ ಬೃಂದಾವನ ಸಿಗುತ್ತೆ, ತುಳಸಿ ಬೃಂದಾವನ ಅಂತೇಳಿ, ಅದರಲ್ಲಿ ತುಂಬಾ ಒಂದು ಮಾರ್ಬಲ್ ಅಲ್ಲಿ ಸಿಗುತ್ತೆ, ಅದರಲ್ಲಿ ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತೀವಿ. ಅದ್ರ ಜೊತೆನಲ್ಲಿ ನೀವು ಬಹುಮುಖ್ಯವಾಗಿ ಕೇಳಿರುವ ಪ್ರಶ್ನೆ ಎಲ್ಲಿ ಇಡಬೇಕು ಅನ್ನೋದು. ಸೊ ನೋಡಿ, ಯಾವುದೇ ಒಂದು ಗಿಡಕ್ಕಾಗ್ಲಿ ಅಥವಾ ಯಾವುದೇ ಅದ್ರದ ಒಂದು ಶಕ್ತಿ ಸರಿಯಾಗಿ ಹೀರ್ಕೋಬೇಕಂದ್ರೆ ಮೂಲವಾಗಿ ಉತ್ತರದಿಂದ ಪೂರ್ವ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವಾಸ್ತುವಿನ ಪ್ರಕಾರದಲ್ಲಿ ನೋಡೋದಾದ್ರೆ ಮೂಲವಾಗಿ ಉತ್ತರ ದಿಕ್ಕು ಪ್ರಾರಂಭ ಆಗಿರುವಂಥದ್ದು 0 ಡಿಗ್ರಿ, ಅಂದ್ರೆ 0 ಡಿಗ್ರಿಯಿಂದ ಪೂರ್ವ 90 ಡಿಗ್ರಿ, ಈ ಒಂದು ಭಾಗದಲ್ಲಿ ಅಂದ್ರೆ ಉತ್ತರದಿಂದ ಪೂರ್ವದ ಭಾಗದಲ್ಲಿ ತುಳಸಿ ಗಿಡನ ಇಡಬೇಕು. ಅದರಲ್ಲಿ ಸರಿಯಾಗಿ ಇನ್ನೂ ಕರೆಕ್ಟಾಗಿ ಆಂಗಲ್ ಅಂತಂದ್ರೆ 45 ಡಿಗ್ರಿ ಈಶಾನ್ಯ ಭಾಗ ಬರುತ್ತೆ. ಅದರಲ್ಲೂ ಕೂಡ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಅಂತ ಹೇಳ್ತಾರೆ. ಪೂರ್ವ ಈಶಾನ್ಯದಲ್ಲಿ ಇಟ್ಟಾಗ ಅಂದ್ರೆ 45+ ಡಿಗ್ರಿ, ಒಂದು 45ರಿಂದ 60 ಡಿಗ್ರಿ ಅಂತ ತಗೊಂಡಾಗ ಆ ಡಿಗ್ರಿಯಲ್ಲಿ ಇಟ್ಟಾಗ ನಿಮಗೆ ತುಳಸಿ ಗಿಡದ ಹೆಚ್ಚು ಮಹತ್ವ ಸಿಗುವಂಥದ್ದು. ಇದು ಹೇಗೆ ನೋಡಬೇಕು ಸಾಮಾನ್ಯವಾಗಿ ಜನ ಅಂತಂದರೆ, ಪ್ರತಿಯೊಬ್ಬರು ಈಗ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಅವರು ಆ್ಯಂಡ್ರಾಯ್ಡ್ ಸ್ಟೋರ್ ಆದರೂ ಇರ್ಬೋದು, ಪ್ಲೇ ಸ್ಟೋರ್ ಆದರೂ ಇರ್ಬೋದು, ಅಥವಾ ಆ್ಯಪಲ್ iOS ಆದರೂ ಇರ್ಬೋದು. ಅದರಲ್ಲಿ ಒಂದು ಸಿಂಪಲ್ ಆಗಿ ಒಂದು ಕಂಪಾಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ನಿಂತ್ಕೊಂಡು 0 ಡಿಗ್ರಿಯಲ್ಲಿ ಬರ್ತಾ ಇದೆ, 45 ಡಿಗ್ರಿಯಲ್ಲಿ ಬರ್ತಾ ಇದೆ ಅಂತ ನೋಡಿಕೊಂಡು ಆ ಡಿಗ್ರಿ ಅನುಸಾರವಾಗಿ ತುಳಸಿಯ ಒಂದು ಗಿಡವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರದ ಪೂರ್ಣ ಒಂದು ಪ್ರಮಾಣದ ಫಲ ಅವರಿಗೆ ಸಿಗುವಂಥದ್ದಮ್ಮ. ಓಕೆ ಗುರೂಜಿ, ಇನ್ನು ತುಳಸಿಗಳಲ್ಲಿ ವಿಧಗಳು ಕೂಡ ಬರುತ್ತೆ. ಕೃಷ್ಣ ತುಳಸಿ ಬರುತ್ತೆ, ಶ್ರೀ ತುಳಸಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ತುಳಸಿ ಗಿಡನ ನಾವು ಮನೆಯಲ್ಲಿ ಬೆಳೆಸಬೇಕು ಅಂತ ಹೇಳಿ? ನೋಡಿ, ಪ್ರತಿಯೊಂದು ತುಳಸಿನಲ್ಲಿ ಕೃಷ್ಣ ತುಳಸಿ ಸ್ವಲ್ಪ ಕಪ್ಪು ಎಲೆ, ಅದರಲ್ಲೇ ಒಂದು ಕಪ್ಪು ಮಿಶ್ರಿತ ಎಲೆ ಬರುತ್ತೆ, ಅದರ ಆಕಾರನೂ ಕೂಡ ಸ್ವಲ್ಪ ಸಣ್ಣದಾಗಿರುತ್ತೆ. ಆಮೇಲೆ ರಾಮ ತುಳಸಿ ಅಂತ ಬರುತ್ತೆ, ರಾಮಗೆ ಸಂಬಂಧಪಟ್ಟಂಥದ್ದು. ಸೀತಾ ತುಳಸಿ ಅಂತಾನು ಕೆಲವರು ಹೇಳ್ತಾರೆ, ಆದ್ರೆ ಎಲೆಗಳು ಸ್ವಲ್ಪ ಅಗಲವಾಗಿರುತ್ತೆ. ಇದರಲ್ಲಿ ಯಾವುದು ಒಳ್ಳೇದನ್ನೋದಕ್ಕಿನ್ನೂ ಪ್ರತಿಯೊಂದು ಗಿಡ ಅದರದೇ ಆದ ದೈವಿಕ ಶಕ್ತಿ ಹೊಂದಿರುತ್ತಮ್ಮ. ಅದರಲ್ಲಿ ಈ ಕೃಷ್ಣ ತುಳಸಿ ಅನ್ನೋದು ಸ್ವಲ್ಪ ಈ ಮೆಡಿಸಿನಲ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ತುಳಸಿ ಎಲೆಗೆ ಅದರದೇ ಆದ ಮಹತ್ವ ಇದೆ. ಈಗ ತುಂಬಾ ಜನ ನೋಡಿ, ಸರ್ವೇ ಸಾಮಾನ್ಯವಾಗಿ ಒಂದು ದಿನನಿತ್ಯ ಅವರು ಒಂದು ಆಫೀಸ್ಗೆ ಹೋಗಬೇಕಾದ್ರೆ ಇದಾದರೆ ಅವರು ಒಂದು ಬಾಟಲ್ನ ಬಳಸ್ತಾ ಇರ್ತಾರೆ. ಆ ಬಾಟಲ್ ಪ್ಲಾಸ್ಟಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ನ ಮೊದಲೇ ಬಳಸಬೇಡಿ, ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಅಂದರೆ ಗ್ರಹಗಳು ಕೂಡ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀವಿ. ಅದನ್ನು ಹೆಚ್ಚು ಸ್ಟೀಲ್ ಬಾಟಲ್ನ ಬಳಸಿ. ಆದರೆ ಬಾಟಲ್ ತುಂಬ ದಿನ ಬಳಸ್ತಾ ಇದ್ರೂ ಅದನ್ನು ಸರಿಯಾಗಿ ತೊಳೆಯೋದಿಲ್ಲ, ಅದರಿಂದನೂ ಕೂಡ ರೋಗ ರುಜಿನಗಳು ಹರಡುವಂಥದ್ದು. ಯಾರು ಮನೆಯಲ್ಲಿ ಹೆಚ್ಚು ಕೃಷ್ಣ ತುಳಸಿನ ಬಳಸ್ತಾರೆ ಅದನ್ನು ಔದ್ಯೋಗಿಕವಾಗಿ ಒಂದು ದಿನಾಲೂ ನೀವು ಆಫೀಸಿಗೆ ಒಂದು ಬಾಟಲ್ ತೊಗೊಂಡು ಹೋಗ್ತಿದ್ರೆ ಒಂದು 2 ತುಳಸಿ ಎಲೆನ ಅದ್ರಲ್ಲಿ ಹಾಕಿ ಅಂತ ಹೇಳ್ತೀವಿ. ಅದರಿಂದ ಅವರಿಗೆ ಮೆಡಿಸಿನಲ್ ಎಫೆಕ್ಟ್ ಸಿಗುತ್ತೆ. ಈಗೂ ಕೂಡ ನೋಡಿ, ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ವ, ಅಲ್ಲಿ ಅದರಲ್ಲಿ ಕರ್ಪೂರ ಹಾಕಿರ್ತಾರೆ, ತುಳಸಿ ಹಾಕಿರ್ತಾರೆ. ಆ ಒಂದು ಪದಾರ್ಥಗಳು ಹಾಕಿದಾಗ ಆ ಒಂದು ನೀರೇ ತೀರ್ಥವಾಗುತ್ತೆ. ಅಂದರೆ ಆ ತುಳಸಿಗೆ ಅಷ್ಟೊಂದು ಶಕ್ತಿ ಇರುವಂಥದ್ದು. ಅದನ್ನು ನೀವು ಸರ್ವೇ ಸಾಮಾನ್ಯವಾಗಿ ಬಳಸೋದಾದರೆ ಸ್ವಲ್ಪ ಕೃಷ್ಣ ತುಳಸಿಗೆ ಸ್ವಲ್ಪ ಮೆಡಿಸಿನಲ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿರುವಂಥದ್ದು. ರಾಮ ತುಳಸಿ ಅಂತ ಬಂದಾಗ ಅಥವಾ ಸೀತಾ ತುಳಸಿ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ದೈವಿಕ ಶಕ್ತಿ, ಅಂದರೆ ಸ್ವಲ್ಪ ಪೂಜೆ ಕೈಂಕರ್ಯದ ವಿಚಾರವಾಗಿ ಸ್ವಲ್ಪ ಪಾಸಿಟಿವಿಟಿ ಚೆನ್ನಾಗಿರುತ್ತೆ. ಇದರಲ್ಲೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮೆಡಿಸಿನಲ್ ಎಫೆಕ್ಟ್ಸು ಜಾಸ್ತಿ ಕೊಡುವಂಥದ್ದು ಕೃಷ್ಣ ತುಳಸಿ ಅಂತ ಹೇಳ್ತೀವಿ. ಆಮೇಲೆ ಯಾವುದೇ ರೀತಿ ಈಗ ತುಂಬ ಜನಕ್ಕೆ ಈ ಕೆಮ್ಮು ಜಾಸ್ತಿ ಆಗಿರುವಂಥದ್ದು, ಶುಂಠಿ ಕಷಾಯದಲ್ಲಿ ಈ ತುಳಸಿ ಎಲೆಗಳು ಬಳಸ್ತಾರೆ. ಅಂದರೆ ಕೃಷ್ಣ ತುಳಸಿ ಎಲೆಗಳನ್ನ ಬಳಸಿದಾಗ ಆ ಗಂಟಲಿನ ಕಫ ಕೂಡ ದೂರ ಆಗುವಂಥದ್ದು. ಸೊ ಔದ್ಯೋಗಿಕವಾಗಿ ಕೃಷ್ಣ ತುಳಸಿ ಒಳ್ಳೆಯದು ಮತ್ತು ದೈವಿಕವಾಗಿ ರಾಮ ತುಳಸಿ ಒಳ್ಳೆಯದು. ಎಲ್ಲನೂ ಕೂಡ ಇಡ್ಬೋದು. ಆದರೆ ಬಹುಮುಖ್ಯವಾಗಿ ಆ 2 ತುಳಸಿನ ಒಂದೇ ಕಡೆ ಇಡಬಾರ್ದು. ನೀವು 2 ತುಳಸಿನ ಪೂಜೆ ಮಾಡ್ತಿದ್ರೆ ಒಂದೇ ರೀತಿಯಾದ ಕೃಷ್ಣ ತುಳಸಿನೇ 2 ತಂದು ಪೂಜೆ ಮಾಡಿ. ರಾಮ ಮತ್ತು ಕೃಷ್ಣ ಒಂದೇ ಕಡೆ ಇಡಬೇಡಿ. ಅದರಿಂದ ಸ್ವಲ್ಪ ಏನೋ ಒಂದು ನೆಗೆಟಿವ್ ಎಫೆಕ್ಟ್ಸು ನಾವು ವಾಸ್ತುನಲ್ಲಿ ನೋಡ್ತಾ ಬರ್ತೀವಿ. ಓಕೆ ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಸಾಕಷ್ಟು ಅನೇಕ ವಿಚಾರ ಮಾಹಿತಿಗಳನ್ನ ದ್ವಾದಶ ರಾಶಿಗಳ ಫಲಾಫಲಗಳೊಂದಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಈ ವಿಶೇಷ ಮಹತ್ತರ ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.